ಎನಿಮಿಯಾ ಅಂದರೆ ನಾವು ಕನ್ನಡದಲ್ಲಿ ಅದಕ್ಕೆ ರಕ್ತಹೀನತೆ ಅಂತ ಕರಿತೀವಿ. ರಕ್ತಹೀನತೆ ಅಂದರೆ ರಕ್ತದಲ್ಲಿ ಹೆಮೋಗ್ಲೋಬಿನ್ ಕಡಿಮೆ ಇರ್ತದೆ. ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ ಎನಿಮಿಯಾಕ್ಕೆ. ಅದರಾಗೆ ಒಂಥರ 3 ಥರ ಅದನ್ನು ಕರೀತಾರೆ, ಡಿವೈಡ್ ಮಾಡ್ತಾರೆ. ಅಂದರೆ ಹೆಮೋಗ್ಲೋಬಿನ್ ಎಷ್ಟಿದೆ ಅದನ್ನು ಗೊತ್ತು ಮಾಡಿಕೊಂಡು ಅದನ್ನು ಯಾವುದು ಎನಿಮಿಯಾ ಅಂತ ಹೇಳ್ತಾರೆ. 3 ಥರ ಅಂದರೆ ಮೈಲ್ಡ್ ಎನಿಮಿಯಾ ಅಂತ, ಮಾಡರೇಟು, ಸಿವಿಯರು. ಸೊ ನಮ್ಮ ಹೋಮಿಯೋಪತಿನಾಗೆ ನಾವು ಸಿವಿಯರ್ ಎನಿಮಿಯಾ ಅಂದರೆ ಇವನ್ ಒಂದು ಬ್ಲ್ಯಾಡರ್ ಕ್ಯಾನ್ಸರ್ದು ಡೈಲಿ ಬ್ಲಡ್ ಹೋಗಿ 1.8 HB ಆಗಿತ್ತು ಅವ್ರದ್ದು. ಹೆಮೋಗ್ಲೋಬಿನ್ ಓನ್ಲಿ 1.8, ಅದನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಈಗ 3.5 ಹಿಂಗ್ಸ್ ಮಿನಿಮಮ್ ಬಿಲೋ 4-5 ಇದ್ದದ್ದು ನಮ್ಮಲ್ಲಿ ಸುಮಾರು ಕೇಸ್ಗಳನ್ನು ನಾವು ಎನಿಮಿಯಾನ ಒಂದು 15 ವರ್ಷದಿಂದ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಆಮೇಲೆ ಅದು ಒಂದು ಸರಿ ನಮ್ಮ ಹತ್ರ ಎನಿಮಿಯಾ ನಾರ್ಮಲ್ ಆದರೆ ಅದು ಮತ್ತೆ ಬರಲ್ಲ. ಈಗ ಬೇರೆ ಮೆಡಿಸಿನ್ಸ್ದಾಗ ಹೆಂಗಂದರೆ ರಕ್ತ ಹಾಕೋದು ಒಂದೇ ಅವರು, ಅಥವಾ ಓರಲಿ ಹೆಮೆಟೆನಿಕ್ಸ್ ಕೊಟ್ಟು ಅದನ್ನು ಕರೆಕ್ಟ್ ಮಾಡೋಕ್ಕೆ ನೋಡ್ತಾರೆ, ರಕ್ತ ನಾರ್ಮಲ್ ಬರೋಂಗೆ. ಭಾಳ ಸಿವಿಯರ್ ಎನಿಮಿಯಾ ಇದ್ದಾಗೆ ಅವ್ರು ಬ್ಲಡ್ ಅಂತೂ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ. ಸೊ ಕಾರಣ ಏನು ಇದು ಆಗೋಕ್ಕೆ ಅನ್ನೋದು ಮುಖ್ಯ. ನಾವು ಕಾರಣನ ಅದನ್ನು ರೂಟ್ ಕಾಸನ್ನು ತೆಗೆದ್ರೆ ಅದು ಮತ್ತೆ ರಕ್ತ ಕಮ್ಮಿ ಆಗೋಲ್ಲ. ಸೊ ನಮ್ಮ ತಿಳಿದಂಗೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಇವಾಗ ಕಡಿಮೆ ಇದೆ ಎನಿಮಿಯಾ ಕೇಸಸ್ಗಳು. ಮುಂಚೆ ನಾನು ಭಾಳ ಯಾಕೆ ನೋಡ್ತಾ ಇದ್ದೆ ಅಂದರೆ ಇಲ್ಲೆಲ್ಲ ಸೊಳ್ಳೆಗಳು ಭಾಳ ಕಡಿತಿದ್ದು. ಸೊಳ್ಳೆಗಳು ಕಡ್ದು ಅದು ಕ್ರಾನಿಕ್ ಮಲೇರಿಯಾ ಆಗಿ ಈಗ ನಮ್ಮಲ್ಲಿ ಸ್ಪ್ಲೀನ್ ಅಂತ ಒಂದು ಅಂಗಾಂಗ ಇರ್ತದೆ, ಲಿವರು, ಕಿಡ್ನಿ, ಸ್ಪ್ಲೀನ್, ಈ ಒಂದು ಅಂಗಾಂಗ, ಈ ಲಿವರ್ ಕಿಡ್ನಿ ಇದ್ದಂಗೆ ಅಲ್ಲಿ ನಮಗೆ ರಕ್ತ ತಯಾರಾಗ್ತಿರ್ತದೆ. ಆ ರಕ್ತ ತಯಾರಾಗ ಅಂಗಕ್ಕೆ ಅದು ಅಲ್ಲಿ ಮಲೇರಿಯಾ ಜಾಸ್ತಿಯಾಗಿ ಅದನ್ನು ಫಂಕ್ಷನ್ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಮಾಲ್ ಫಂಕ್ಷನ್ ಅಂದರೆ ಅದರದ್ದು ನಾರ್ಮಲ್ ಆ್ಯಕ್ಟಿವಿಟೀಸ್ಗಿಂತ ಕಡಿಮೆ ಮಾಡೋದ್ರಿಂದ ರಕ್ತ ತಯಾರಾಗ್ತಿರಲಿಲ್ಲ. ಸೊ ಇದು ಒಂದು ಕಾರಣ ನನ್ನ ಪರ್ಸ್ನಲ್ ಇದ್ರಾಗೆ ನಾನು ತಿಳ್ಕೊಂಡಂಗೆ. ಸೊ ಅವಾಗಿನ ಕಾಲಕ್ಕೆ ಚಳಿ ಜ್ವರ ಬಂತು ಅಂದರೆ ಬರೀ ಚಳಿ ಕಮ್ಮಿ ಮಾಡೋದು, ಜ್ವರ ಕಮ್ಮಿ ಮಾಡೋದು ಅಷ್ಟೇ ಮಾಡ್ತಿದ್ರು ಹೊರತಾಗಿ ರೂಟ್ ಕಾಸ್ ಅಂದರೆ ಮಲೇರಿಯಾನ ಕಂಪ್ಲೀಟಾಗಿ ಕ್ಯೂರ್ ಮಾಡಬೇಕು ಅಂತ ಅನ್ನೋದು ತಲೆಗೆ ಬರ್ತಿರಲಿಲ್ಲ. ಸೊ ಅದನ್ನು ಹಾಗಾಗಿ ಅದು ಒಂದು ಆಫ್ಟರ್ 5 or 6 ಅಥವಾ 10 years ಆದಮೇಲೆ ಸಿವಿಯರ್ ಎನಿಮಿಯಾ ಬರ್ತದೆ. ಮಲೇರಿಯಾ ಅಲ್ಲಿ ಸಪ್ರೆಸ್ ಆಗಿ ಮಲೇರಿಯಾ ಕಮ್ಮಾಗಿ 10 ವರ್ಷ 5 ವರ್ಷ ಆದಮೇಲೆ ಯಾವುದೇ ಕಾರಣ ಇರಲ್ಲ, ರಕ್ತ ಕಮ್ಮಿ ಇರ್ತದೆ. ಹಂಗೆ ನೋಡಿದರೆ ರಕ್ತಹೀನತೆಗೆ ಭಾಳ ಕಾರಣಗಳಿದ್ದಾವೆ, ಎನಿಮಿಯಾಗೆ ಭಾಳ ಕಾರಣ ಇದ್ದಾವೆ. ನಮ್ಮ ಏರಿಯಾದಾಗ ಇರೋ ಕಾರಣನ ನಾನು ಹೇಳ್ತಾಯಿದ್ದೀನಿ. ಇನ್ನೊಂದು, ಇವಾಗ ಯಾವುದೇ ಥರ ಬಾಡಿ ಶರೀರದಿಂದ ರಕ್ತ ಲಾಸ್ ಆಗ್ತಿದ್ರೆ ಅಂದರೆ ಹೆವಿ ಮೆನ್ಸಸ್ ಅಂದರೆ ಹೆವಿ ಪೀರಿಯಡ್ಸು, ಹೆವಿ ಬ್ಲೀಡಿಂಗ್ ಆಗೋದ್ರಿಂದನೂ ರಕ್ತ ಕಮ್ಮಿ ಆಗಿರ್ತದೆ. ಆಮೇಲೆ ಬ್ಲೀಡಿಂಗ್ ಪೈಲ್ಸ್ ಇದ್ದರೆ ರಕ್ತ ಕಮ್ಮಿ ಆಗಿರ್ತದೆ. ಆಮೇಲೆ ಬೇರೆ ಕಡೆ ಹಿಂಗೆ ಬಾಯಿಂದ ರಕ್ತ ಬೀಳ್ತದೆ ಅಂದರೆ ಈ ವೆರಿಕೋಸ್ ವೇನ್ಸ್ ಅಂತ ನಮ್ಮ ಕಾಲುಗಳೆಲ್ಲ ಆಗ್ತದೆ, ಗಂಟು ವೇನ್ಸ್ ಎಲ್ಲ ಗಂಟು ಆಗುತ್ತಲ್ಲ, ಇಸೋಪೇಗಸ್ನಾಗ ಆಗ್ತದೆ. ಅಲ್ಲಿಂದ ರಕ್ತ ಹಿಂಗೆ ಬಾಯಿಂದ ಬರ್ತಿರ್ತದೆ. ಇಸೋಪೇಗಸ್ ವೆರೈಸಿಸ್ ಅನ್ನನಾಳದಲ್ಲಿ ವೆರಿಕೋಸ್ ವೇನ್ಸ್ ಥರ ಆಗಿರ್ತದೆ, ಅಲ್ಲಿಂದ ಬ್ಲಡ್ ಲಾಸ್ ಅದು. ಸೊ ಎನಿ ಕೈಂಡ್ ಆಫ್ ಬ್ಲಡ್ ಲಾಸ್ ಫ್ರಮ್ ದ ಬಾಡಿ ಲೀಡ್ಸ್ ಟು ಎನಿಮಿಯಾ, ಮೇ ಬಿ ಸಿವಿಯರ್, ಮೈಲ್ಡ್ ಆರ್ ಮಾಡ್ರೇಟ್. ಯಾವ ಥರ ಅದನ್ನು ರೂಟ್ ಕಾಸ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಕರೆಕ್ಟ್ ಆಗುತ್ತೆ ಅಂತಂದರೆ, ನನ್ನ ಪ್ರಕಾರ ಈಗ ನೀವು ರಕ್ತ ಕಮ್ಮಿ ಆಗಿದೆ ಅಂದರೆ ಟಾನಿಕ್ ಕುಡಿತೀರ, ರಕ್ತ ಬರೋದು ಆಗಲ್ಲ, ಹೌದಾ? ಸ್ವಲ್ಪ ಟೈಮ್ಗೆ ಆಗುತ್ತೆ, ಮತ್ತು ಅದು ಸೇಮ್ ರಿಪೀಟ್, ಮತ್ತು ರಕ್ತ ಕಮ್ಮಿ ಆಗಿರುತ್ತೆ. ಅದಕ್ಕೆ ಕಾರಣ ಏನಂದರೆ ನನ್ನ ಎನಲೈಸಿಸ್ ಪ್ರಕಾರ ನಮ್ಮದು ಸಣ್ಣ ಕರಳು ಒಂದು 20-21 ಫೂಟ್ ಹಿಂಗೆ ಉದ್ದ ಇರ್ತದೆ. ಆಮೇಲೆ ದೊಡ್ಡ ಕರಳು 8-9-11 ತನಕ ಅದು ಬಾಡಿ ಮೇಲೆ ಅದು ಅಷ್ಟೊಂದು ಉದ್ದ ಇರ್ತದೆ. ಈಗ ಅಲ್ಲೆಲ್ಲನೂ ನಮ್ಮದು ರಕ್ತ, ನಾವು ತಿನ್ನೋ ರಕ್ತನ ಅಲ್ಲಿ ಅದನ್ನು ಜಗ್ತಿರ್ತದೆ, ಅಂದರೆ ಎಬ್ಸಾರ್ಪ್ಷನ್ ಆಗ್ತಿರ್ತದೆ. ಯಾವ್ದು ಹೇಳಿ, ನಮ್ಮದು ಇಂಟೆಸ್ಟೈನ್ ಕರಳಲ್ಲಿ. ಸೊ ಆ ಎಬ್ಸಾರ್ಪ್ಷನ್ ಫಂಕ್ಷನ್ ಲಾಸ್ ಆದರೆ, ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋ ಫಂಕ್ಷನ್ ಲಾಸ್ ಆದರೆ ನೀವು ಮೇಲ್ಗಡೆಯಿಂದ ಎಷ್ಟು ಟಾನಿಕ್ ತೊಗೊಂಡ್ರೂ ಅದು ಮೋಷನಲ್ಲಿ ಅಥವಾ ಟಾಯ್ಲೆಟಲ್ಲಿ ಅಂದರೆ ಮಲದಿಂದ ಅದು ಹೊರಗೆ ಹೋಗಿಬಿಡ್ತದೆ. ಸೊ ಆ ಫಂಕ್ಷನನ್ನು ಕರೆಕ್ಟ್ ಮಾಡೋದು, ದ ಪೆಥಾಲಜಿ, ಚೇಂಜ್ಡ್ ಪೆಥಾಲಜಿ ಹ್ಯಾಸ್ ಟು ರಿವರ್ಸ್ ಬ್ಯಾಕ್ ಟು ನಾರ್ಮಲ್ ಫಿಸಿಯಾಲಜಿ. ಅಂದರೆ
ನಿಮಗೂ ಕಮ್ಮಾಗಲ್ಲ, ನಮಗೂ ಕಮ್ಮಾಗಲ್ಲ. ಯಾಕೆ ಕಮ್ಮಾಗಲ್ಲ ಅಂದರೆ ನಮ್ಮದು ಅದು ಅಬ್ಸಾರ್ಪ್ಷನ್ ಆಫ್ ಹೆಮೋಗ್ಲೋಬಿನ್ ಕರೆಕ್ಟ್ ಇದೆ. ಈ ಮಲೇರಿಯಾ ಆಗಿ ಕ್ರಾನಿಕ್ ಮಲೇರಿಯಾ ಅಥವಾ ಇದು ಸ್ಪ್ಲೀನ್ಗೆ ಎಲ್ಲ ಡ್ಯಾಮೇಜ್ ಆಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಬ್ಲಡ್ ಲಾಸ್ ಆಗೋದ್ರಿಂದ ಆ ಇಂಟೆಸ್ಟೈನ್ ಕಳ್ಳಿನಲ್ಲಿ ಈ ಐರನ್ನನ್ನು ಅಬ್ಸಾರ್ಪ್ಷನ್ ಜಕ್ಕೊಳ್ಳೋ ಕೆಪಾಸಿಟಿ ಹೋಯ್ತು ಅಂದರೆ ನೀವು ಎಷ್ಟು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮೇಲ್ಗಡೆಯಿಂದ ಹಾಕಿದರೂ ವರ್ಕ್ ಆಗೋಲ್ಲ. ಒಂದು ಸರಿ ನಮ್ಮ ಮನುಷ್ಯನ ರಕ್ತ 3 ತಿಂಗಳಿಗೊಮ್ಮೆ ರಕ್ತ ನಮ್ಮದೆಲ್ಲನೂ ಹೊಳ್ಳಿ ರಿವರ್ಸ್ ತಯಾರಾಗ್ತದೆ. ಅಂದರೆ ಡೆಡ್ಡಾಗಿ ಸೆಲ್ಸ್ ಎಲ್ಲ ಡೆಡ್ಡಾಗಿ ಮತ್ತೆ ಹೊಳ್ಳಿ ಯಾವ್ಯಾವ ಕನ್ವರ್ಟ್ ಆಗಿ ಏನೇನು ಆಗಬೇಕು ಆಗ್ತಿರ್ತದೆ. ಸೊ ನೀವು ರಕ್ತ ಹಾಕಿದರೆ 2 ರಿಂದ 3 ತಿಂಗಳ ಮತ್ತೆ ಅಗೇನ್ ಸೇಮ್ ಕಂಡೀಷನ್ ಬರ್ತದೆ. ಸೊ ಹಾಗಾಗಿ ಮೂಲ ಕಾರಣ ಏನು ಅಂದರೆ ಇದು ಯಾವುದು ಕರಳಿನಲ್ಲಿ ನಮ್ಮದು ರಕ್ತನ ಹೀರ್ಕೊಳ್ಳೋ ಕೆಪಾಸಿಟಿ ಏನಿರ್ತದೆ, ಅಬ್ಸಾರ್ಪ್ಷನ್ ಆಫ್ ಐರನ್ ಕೆಪಾಸಿಟಿ ಏನಿರ್ತದೆ, ಅದನ್ನು ನಾವು ಫಂಕ್ಷನ್ ಕರೆಕ್ಟ್ ಮಾಡಬೇಕು. ಇರ್ರಿವರ್ಸಿಬಲ್ ಆಗಿದ್ದನ್ನು ರಿವರ್ಸಿಬಲ್ ಮಾಡಬೇಕು. ಮಾಡಿದರೆ ಮಾತ್ರ ನಮಗೆ ರಕ್ತ ನಮ್ಮ ಲೈಫ್ ಟೈಮು ಹೊಳ್ಳಿ ಕಡಿಮೆ ಆಗಲ್ಲ. ಎಲ್ಲರಂಗೆ ನಾವಿರ್ತದೆ. ಇದು ನಾನು ಸುಮಾರು ಮಕ್ಕಳಲ್ಲಿ ನೋಡಿದ್ದೀನಿ, ವಯೋವೃದ್ಧರಲ್ಲಿ ನೋಡಿದ್ದೀನಿ. ಕೆಲವೊಬ್ಬರು ಬರೀ ರಕ್ತ ಹಾಕ್ಕೊಳ್ಳೋದು ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಎಷ್ಟೋ ಸರಿ ರಕ್ತ ಹಾಕಿದ್ದೀನಿ, ಸುಮಾರು ಒದ್ದಾಡಿರ್ತಾರೆ. ಬಟ್ ನಮ್ಮಲ್ಲಿ ಹೋಮಿಯೋಪತಿನಲ್ಲಿ ಸುಮಾರು ಮೆಡಿಸಿನ್ಸ್ ಇದ್ದಾವೆ, ಸಿಂಪಲ್ ಮೆಡಿಸಿನ್ಸ್ ಇದ್ದಾವೆ. ನಮ್ಮ ಮೆಡಿಸಿನ್ ನಮ್ಮ ಸ್ವಂತ ಅನುಭವಕ್ಕೆ ಬಂದಂಗೆ ಇದು ಕೊಟ್ಟರೆ ಹಿಂಗೆ ಇಷ್ಟು 1 ತಿಂಗಳದಾಗ ನಿಮ್ಮ 3-3.5 ಹೆಮೋಗ್ಲೋಬಿನ್ ಇದ್ದಿದ್ದು ಒಂದೇ ತಿಂಗಳದಾಗ 11 ಆಗಿದ್ದಾವೆ. ಒಂದೇ ತಿಂಗಳದಾಗ 11. ಬೇರೆ ಏನು ಅವಶ್ಯಕತೆನೇ ಇಲ್ಲ. ಅಂದರೆ ದ ಕರೆಕ್ಷನ್ ಆಫ್ ಸಿಸ್ಟಮ್ ಈಸ್ ಇಂಪಾರ್ಟೆಂಟ್. ಸೊ ಆ ಥರ ಮಾಡೋದ್ರಿಂದ ನಾವು ಈ ಅನಿಮಿಯಾ ಇದು ಸಿವಿಯರ್ ಆಗಿರ್ಬೋದು, ಮಾಡ್ರೇಟ್ ಆಗಿರ್ಬೋದು, ಮೈಲ್ಡ್ ಆಗಿರ್ಬೋದು, ಅಥವಾ ಕಾನ್ಸ್ಟೆಂಟ್ ಫ್ರೀಕ್ವೆಂಟಾಗಿ ಇರೋದಾಗಿರ್ಬೋದು, ಇದನ್ನು ಶಾಶ್ವತವಾಗಿ ನಮ್ಮ ಹೋಮಿಯೋಪತಿ ಮೆಡಿಸಿನ್ಲಿಂದ ಇದನ್ನು ಏನು ಮಾಡ್ಬೇಕು ಹೇಳಿ ಪರಿಹಾರ ಮಾಡ್ಬೋದು. ರಕ್ತಹೀನತೆಯನ್ನು ಪರಿಹಾರ ಮಾಡ್ಬೋದು. ಇದೇ ಥರ ಹಿಮೋಫೇಲಿಯಾದಾಗೂ ಅದು ಒಂದು ಬೇರೆಯೇ ಟಾಪಿಕ್ ಇದೆ. ಹೆಮೋಫೇಲಿಯಾ ಅಂದರೆ ರಕ್ತ ಕಮ್ಮಿ ಆಗ್ತಿರ್ತದೆ, ಬ್ಲೀಡಿಂಗ್ ಸ್ಟಾಪ್ ಆಗೋದು. ನನ್ನ ಹತ್ರ 2 ಕೇಸ್ ಅದೂ ಕಡಿಮೆ ಆಗೋದು ಕೇಸ್ಗಳಿದ್ದಾವೆ. ಸೊ ಆ ಥರ ನಾವು ಈ ರಕ್ತಹೀನತೆ ಅಥವಾ ಅನಿಮಿಯನ್ನು ಸಂಪೂರ್ಣವಾಗಿ ನಾವು ಗುಣಮುಖನ ನಮ್ಮ ಹೋಮಿಯೋಪತಿಯಿಂದ ಮಾಡಬಹುದು. ಧನ್ಯವಾದ.